ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ತೊಂಡೆಕಾಯಿನಲ್ಲಿ ಪಲ್ಯ ಮಾಡೋದು ನೋಡೋಣ ಹೇಗೆ ಮಾಡೋದು ಅಂತ. ಇದು ಶುಗರ್ ಕಂಟ್ರೋಲ್ ಮಾಡುತ್ತೆ, ಉತ್ತಮ ಜೀರ್ಣಕ್ರಿಯೆ ಕೂಡ ಒಳ್ಳೆಯದು, ಮತ್ತು ವೆಯ್ಟ್ ಲಾಸ್ಗೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಇದರ ಪ್ರಯೋಜನಗಳು ಇನ್ನೂ ಹಲವಾರಿದೆ. ಮತ್ತು ಶುಗರು ನಿಯಂತ್ರಣ ಮತ್ತು ಜೀರ್ಣಕ್ರಿಯೆಯೂ ಕೂಡ ಒಳ್ಳೆಯದಾಗುತ್ತೆ. ಈಗ ನಾನು ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಒಂದು ತೊಂಡೆಕಾಯಿನ 4 ಪೀಸ್ ಮಾಡಿದ್ದೀನಿ. ಮತ್ತು ತೂಕ ಇಳಿಕೆಗೂ ಕೂಡ ಇದು ತುಂಬ ಒಳ್ಳೆಯದು. ಕಡಿಮೆ ಕ್ಯಾಲೋರಿ ಹಾಗೂ ಹೆಚ್ಚು ನಾರಿನಂಶ ಇದೆ ಇದರಲ್ಲಿ. ದೇಹದ ತೂಕ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಮತ್ತು ನಾರಿನಂಶ ನೀರಿನಂಶ ಹೆಚ್ಚಿರುವುದರಿಂದ ಮಲಬದ್ಧತೆ ಮತ್ತು ಅಜೀರ್ಣವನ್ನು ಇದು ತಡೆಯುತ್ತದೆ. ರಕ್ತ ಶುದ್ಧಿ ಮಾಡುತ್ತೆ. ಇದು ವಿಷಕಾರಿ ಅಂಶಗಳನ್ನು ದೇಹದಲ್ಲಿಂದ ಹೊರಹಾಕುತ್ತೆ. ಈಗ ಅದಕ್ಕೆ ಬೇಕಾದಂಥ ಪದಾರ್ಥ: ಈರುಳ್ಳಿ, ಟೊಮ್ಯಾಟೊ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ ನೋಡಿ. ಒಣಮೆಣಸಿನ್ಕಾಯಿದು ರುಬ್ಬೋದಕ್ಕೆ ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಮತ್ತು ಅರಿಶಿಣ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ನಾನು ಕೊಬ್ಬರಿ ಎಣ್ಣೆ ಹಾಕಿ, ಗಾಣದ ಎಣ್ಣೆ ಅದನ್ನು ನಾನು ಯೂಸ್ ಮಾಡೋದು, ಮತ್ತು ಸಾಸಿವೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಜೀರಿಗೆಯನ್ನು ಸೇರಿಸಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಫ್ರೈ ಮಾಡಿಕೊಂಡು, ಜೊತೆಗೆ ಅದ್ರ ಜೊತೆಗೇ ನಾವು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಸಣ್ಣಗೆ ಹೆಚ್ಚು ಟೊಮೆಟೊನು ಕೂಡ ಸೇರಿಸ್ಕೊತಿದ್ದೀನಿ. ತೊಂಡೆಕಾಯಿಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಎಲ್ಲ ತುಂಬ ಹೆಚ್ಚಾಗಿದೆ. ಮತ್ತು ಫಂಗಸ್ಸು, ಸೂಕ್ಷ್ಮಾಣು, ಕಾರ್ಬನ್ನು ಇದಕ್ಕೆಲ್ಲ ತುಂಬ ಒಳ್ಳೆಯದು. ಕ್ಯಾನ್ಸರ್ಗೂ ಕೂಡ ಇದು ನಿರೋಧಕ ಅಂತ ಹೇಳ್ತಾರೆ. ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್ ತುಂಬ ಹೆಚ್ಚಿದೆ ಇದರಲ್ಲಿ. ಕಬ್ಬಿಣಾಂಶ ಎಲ್ಲ ಹೇರಳವಾಗಿದೆ. ಈಗ ಅದು ಫ್ರೈ ಆಯಿತು, ಸ್ವಲ್ಪ ಆಗಿದೆ. ಅದ್ರ ಜೊತೆಗೇ ಈಗ ನಾವು ಎಲ್ಲ 4 ಭಾಗ ಮಾಡಿದ್ದೀವಲ್ಲ, ಇದು ನಮ್ಮ ಗಿಡದಲ್ಲೇ ಬೆಳೆದಿರೋದು ಊರಲ್ಲಿ. ಹಾಗಾಗಿ ನಾನು ಊರಿಂದ ತೊಗೊಂಡು ಬಂದಿದ್ದರು, ಅದನ್ನು ಸೇರಿಸಿ ಮಾಡ್ತಾಯಿದ್ದೀನಿ. ಇದು ತೊಂಡೆಕಾಯಿ ವಾರಕ್ಕೆ 3 ಬಾರಿ ಬಳಸಿದರೆ ಶುಗರ್ ಕಂಟ್ರೋಲ್ ಲೆವೆಲ್ ಕಡಿಮೆ ಬರುತ್ತೆ. ಮತ್ತು ಕರುಳಿನ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಇದನ್ನು ಹಾಗೆ ಹಸಿನೂ ಕೂಡ ತಿಂತಾರೆ. ತೊಂಡೆಕಾಯಿಯ 4ರಿಂದ 5 ಎಲೆಗಳನ್ನು ಕೂಡ ಅಗಿದು ಜಗಿದು ತಿಂದರೆ ಬಾಯಿ ಹುಣ್ಣು ಮಾಯವಾಗುತ್ತೆ ಅಂತ ಹೇಳ್ತಾರೆ. ಈಗ ನಾನು ಸ್ವಲ್ಪ ಇದಕ್ಕೆ ಸಾಲ್ಟನ್ನು ಕೂಡ ಸೇರಿಸ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡೋಣ. ಈಗ ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಇದೇ ರೀತಿ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನು ಒಂದು ಬಾಣಲಿಗೆ ಒಂದು ಆಯಿಲ್ ಹಾಕಿ, ಜೀರಿಗೆ, 4-5-6 ಕಾಳು ಮೆಣಸು ಮತ್ತು ಒಣಮೆಣ್ಸಿಕಾಯಿ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊತೀನಿ ಸೈಡ್ಗೆ. ಈಗ ಅದಕ್ಕೇ ಶೇಂಗಾ ಬೀಜ ಹಾಕ್ಕೊಂಡು ಅದನ್ನು ಕೂಡ ಮತ್ತು ತೆಂಗಿನಕಾಯಿ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ರುಬ್ಬೋದಕ್ಕೆ ಇದು ತರಿ ಸ್ವಲ್ಪ ರುಬ್ಕೋಬೇಕು. ಹಾಗಾಗಿ ಅತಿ ತರಿ ಏನು ಬೇಡ, ಮೀಡಿಯಮ್ ಆಗಿದ್ರೂ ಸಾಕು. ಎಲ್ಲ ನೀಟಾಗಿ ಫ್ರೈ ಕಡಿಮೆ ಉರಿ ಇರಲಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಮನೇಲಿ ಮಕ್ಕಳಿಗೆಲ್ಲ ಮಾಡಿಕೊಡಿ, ತಿನ್ನಿರೋ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಸ್ವಲ್ಪ ನಾನು ಇದಕ್ಕೆ ಹುಣಸೆಹಣ್ಣು ಕೂಡ ಸೇರಿಸ್ಕೊತೀನಿ. ಹಾಕೋದ್ರಿಂದ ಇನ್ನೂ ಟೇಸ್ಟು ಜಾಸ್ತಿ ಆಗುತ್ತೆ. ಸ್ವಲ್ಪ ಗರಂ ಮಸಾಲೆನೂ ಕೂಡ ಸೇರಿಸ್ತಾಯಿದ್ದೀನಿ. ಇದು ಹುಣಸೆಹಣ್ಣು ಕೂಡ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಎಲ್ಲ ಫ್ರೈ ಮಾಡಿರೋಲ್ಲ ತಣ್ಣಗಾಗಿದೆ. ಎಲ್ಲನೂ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಈಗ ನೀಟಾಗಿ ಸ್ವಲ್ಪ ಹುಣಸೆಹಣ್ಣು ಸೇರಿದ್ನ ಹೆಬ್ಬೆರಳು ಗಾತ್ರ ಹುಣಸೆಹಣ್ಣನ್ನು ಹಾಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ನೋಡಿ ತರಿ ರುಬ್ಬಿದ್ದೀನಿ, ರುಬ್ಬಾಗಿದೆ. ಇದನ್ನೇ ಇವಾಗ ಇದರೊಳಗಡೆ ಅದು ಸ್ವಲ್ಪ ಇದು ಕೈಲೇ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಜಾರೆಲ್ಲ ಅಂಟ್ಕೊಂಡಿತ್ತಲ್ಲ, ಹಾಗಾಗಿ ಕೈಲೇ ತೆಗೆದು ಹಾಕ್ತಾಯಿದ್ದೀನಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮದುವೆ ಮನೇಲಿ ನಮಗೆ ಫ್ರೈ ಬಡಿಸ್ತಾರಲ್ಲ,
ಫ್ರೈ ಮಾಡಿ ಅದೇ ರೀತಿ ಸೇಮ್ ಅದೇ ಸ್ಟೈಲಲ್ಲಿ ಬರ್ತದೆ. ರೆಸ್ಟೋರೆಂಟ್ಗಳಲ್ಲೂ ಇದನ್ನು ಮಾಡ್ತಾರೆ. ವೆಜ್ ರೆಸ್ಟೋರೆಂಟ್ಗೆಲ್ಲ ಹೋದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹೋಟೆಲಲ್ಲಿ. ಅದೇ ರೀತಿ ಅದನ್ನು ಅದೇ ಟೇಸ್ಟ್ಗಿಂತ ಹೆಚ್ಚಾಗಿ ನಾನು ಚೆನ್ನಾಗಿ ಮಾಡಿದ್ದೀನಿ ಇವತ್ತು. ನೋಡಿ ಎಷ್ಟು ಸ್ಮೆಲ್ಲಾಗಿ ಗಮ್ ಅಂತ ಇದೆ, ನೋಡೋಕ್ಕೂ ಕೂಡ ಕಲರ್ಫುಲ್ಲಾಗಿದೆ. ನೀವು ಕೂಡ ಇದೇ ರೀತಿ ಮನೇಲಿ ಮಾಡಿ, ಇದು ದೋಸೆಗೆ, ಚಪಾತಿಗೆ, ಪೂರಿಗೆ, ಅನ್ನ ಸಾಂಬಾರು ಮುದ್ದೆಗೆಲ್ಲ ಜೊತೆ ತಿನ್ಬೋದು ಸೈಡ್ಸಾಗಿ, ಮತ್ತು ಚಪಾತಿಗಳಿಗೆಲ್ಲ ತಿನ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ನೋಡ್ತಾ ಇದ್ದೆ ಒಂದು ತಟ್ಟೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇವಾಗ. ನಾನೇನು ಹೊರಗಡೆಯಿಂದ ಹೆಚ್ಚು ಪದಾರ್ಥಗಳನ್ನು, ಮಸಾಲೆ ಪದಾರ್ಥ ಏನೂ ಹಾಕಿಲ್ಲ. ಒಂದು ಕಾಲು ಟೀ ಸ್ಪೂನಲ್ಲಿ ಗರಂ ಮಸಾಲೆ ಹಾಕಿದ್ದೀನಿ ಅಷ್ಟೇ. ಇದೇ ರೀತಿ ನನ್ನೆಲ್ಲ ವೀಡಿಯೋಗಳನ್ನು ತಾವುಗಳು ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಲೈಕು ಮಾಡಬೇಕು. ನಾನು ಮಾಡಿರೋ ವೀಡಿಯೋಗಳು ತಮ್ಗೆ ಇಷ್ಟ ಆದರೆ ದಯಮಾಡಿ ತಾವು ಮೆಸೇಜ್ ಕೂಡ ಮಾಡ್ಬೋದು, ಕಮೆಂಟ್ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ವಾವ್ ಸೂಪರಾಗಿದೆ. ನೋಡ್ತಾ ಇದ್ರೆ ಹಾಗೆ ಬಾಯಿನಲ್ಲಿ ನೀರು ಬರ್ತಿದೆ ಫ್ರೆಂಡ್ಸ್. ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿ. ಇದೇ ರೀತಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.